ಜೂನ್ ಮಂತ್ ಬಂದಿದ ತಕ್ಷಣ ಎಲ್ಲ ಪೇರೆಂಟ್ಸಿಗೂ ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ. ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು, ಸ್ಕೂಲ್ ಫೀಸ್ ಕಟ್ಟಬೇಕು, ಅಥವಾ ಯೂನಿಫಾರ್ಮ್ ಲಾಸ್ಟ್ ಇಯರ್ದು ಆಗುತ್ತೋ ಬಿಡುತ್ತೋ, ಅಥವಾ ಅದನ್ನು ಸ್ಟಿಚ್ ಮಾಡಿಸ್ಬೇಕು, ಯೂನಿಫಾರ್ಮ್ ತೊಗೋಬೇಕು, ಶೂಸ್ ತೊಗೋಬೇಕು, ಈ ಥರದ್ದೆಲ್ಲ ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ. ಅದರಲ್ಲೂ ಇಬ್ಬರು ಮಕ್ಕಳಿದ್ರಂತೂ ಇನ್ನೂ ತುಂಬಾ ಟೆನ್ಷನ್ ಇರುತ್ತೆ ಅಂತಲೇ ಹೇಳ್ಬೋದು. ಈಗಿನ ಎಜುಕೇಷನ್ ಸಿಸ್ಟಮ್ ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಕೆಲವೊಂದು ಟೈಮು ಇದೆಲ್ಲ ನೋಡ್ತಾ ಇದ್ದರೆ ಯಾಕೆ ನಾವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಬಾರ್ದು ಅಂತೇಳಿ ಅನಿಸುತ್ತೆ. ಬಟ್ ಕೆಲವೊಂದು ಟೈಮ್ ಮನ್ಸು ಒಪ್ಪಿದ್ರೂ ಬುದ್ಧಿ ಕೇಳಲ್ಲ, ಬುದ್ಧಿ ಒಪ್ಪಿದ್ರೂ ಮನ್ಸು ಕೇಳಲ್ಲ. ಈ ಒಂದು ಯಾವುದೋ ಒಂದು ಇದಕ್ಕೆ ಬಿದ್ದು ನಾವು ಎಷ್ಟೇ ಅಮೌಂಟ್ ಖರ್ಚಾಗಲಿ, ಎಷ್ಟೇ ಎಕ್ಸ್ಪೆನ್ಸಿವ್ ಆದ್ರೂ ನಾವೇನು ಮಾಡ್ತೀವಿ ಅಂತಂದರೆ ಊರಲ್ಲಿರೋ ಸ್ಕೂಲ್ನೆಲ್ಲ ಸರ್ಚ್ ಮಾಡಿ ಯಾವ ಸ್ಕೂಲ್ ಚೆನ್ನಾಗಿದೆ, ಯಾವ ಸ್ಕೂಲ್ ಹೆಂಗಿದೆ ಏನು ಎಲ್ಲ ಚೆಕ್ ಮಾಡಿದ್ರೂ ಕೆಲವೊಂದು ಟೈಮ್ ನಮ್ಮ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆಯಾ ಇಲ್ವಾ ಅನ್ನೋದೇ ನಿಜ ಇವಾಗಿನ ಎಜುಕೇಷನ್ ಸಿಸ್ಟಮಲ್ಲಿ ಗೊತ್ತೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಸಲದ ಅಡ್ಮಿಷನ್ಸ್ ಎಲ್ಲ ಮುಗೀತು. ಮನೆಗೆ ಬಂದು ಬುಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಹೇಳಿ ಚೆಕ್ ಮಾಡ್ಕೊತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.